ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾವಿರೋ ಕಡೆ, ಕೂತ ಕಡೆ, ನಿಂತ ಕಡೆ ಪಕ್ಕದಲ್ಲೊಂದು ಮುಳ್ಳು ಸೇರ್ಕೊಂಡು ಚುಚ್ಚುತ್ತಾ ಇದ್ರೆ ಹೆಂಗಿರುತ್ತೆ? ಅದನ್ನೇ ಮಗ್ಗಲು ಮುಳ್ಳು ಅಂತ ಕರೀತಾರೆ. ಈಗ ಭಾರತಕ್ಕೆ ಪಾಕಿಸ್ತಾನ ಅನ್ನೋದು ಮಗ್ಗಲು ಮುಳ್ಳು, ಚೈನಾಗೆ ತೈವಾನ್, ದಕ್ಷಿಣ ಕೊರಿಯಾಗೆ ಉತ್ತರ ಕೊರಿಯಾ, ಹಾಗೆ ಅಮೆರಿಕಾಗೆ ಕೂಡ ಒಂದು ಮಗ್ಗಲ ಮುಳ್ಳಿನಂಥ ದೇಶ ಇದೆ. ಅದರ ಹೆಸರು ಕ್ಯೂಬಾ. ಅದು ಇವತ್ತು ನಿನ್ನೆಯಿಂದಲ್ಲ, ಕಳೆದ 6 ದಶಕಗಳಿಂದ ಅಮೆರಿಕಾದ ಅಹಂಕಾರಕ್ಕೆ ಸವಾಲಾಗಿ ಅವರನ್ನು ಆಗಾಗ ಸಣ್ಣಗೆ ಚುಚ್ಚುತ್ತಲೇ ಬರ್ತಾ ಇದೆ. ಕ್ಯೂಬಾದ ಕ್ರಾಂತಿಯ ನಂತರ ಅಮೆರಿಕಾನ ಫಿಡೆಲ್ ಕಾಸ್ಟ್ರೋ ಕಾಡಿದ್ರು. ಅವರನ್ನು ಕೊಲ್ಲಬೇಕು ಅಂತ CIA ಅದು ಎಷ್ಟು ಪ್ರಯತ್ನಗಳನ್ನು ಮಾಡ್ತು ಅನ್ನೋದರ ಲೆಕ್ಕ ಕೂಡ ಸಿಗೋದಿಲ್ಲ. ಆದರೂ ಫಿಡೆಲ್ ಕಾಸ್ಟ್ರೋ ಸಾಯೋವರೆಗೆ ಅಮೆರಿಕಾಗೆ ತಲೆಬಾಗಲಿಲ್ಲ. ಫಿಡೆಲ್ ಅವರ ಅಂತ್ಯ ಆಯಿತು. ಆಗ ಅಮೆರಿಕ ಈ ಕ್ಯೂಬಾ ಇನ್ನು ಮುಂದಾದರೂ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಬಹುದು ಅಂತ ಭಾವಿಸ್ತು. ಆದರೆ ರೌಲ್ ಕಾಸ್ಟ್ರೋ ಅಮೆರಿಕಾಗೆ ಸವಾಲಾದರು. ಅದಾದ ಬಳಿಕ ಆದರೂ ಕ್ಯೂಬಾ ಮಣಿಯುತ್ತೆ ಅಂದ್ಕೊಂಡ್ರೆ ಅಮೆರಿಕಾಗೆ ಅಲ್ಲೂ ನಿರಾಸೆನೆ. ರೌಲ್ ನಂತರ ಕೂಡ ಕ್ಯೂಬಾ ಅದೇ ಗತ್ತಲ್ಲಿದೆ. 2020ರಲ್ಲಿ ಚೈನಾದ ಮಹಾಮಾರಿ ಇಡೀ ಜಗತ್ತನ್ನ ಕಾಡಿದ ಸಂದರ್ಭದಲ್ಲಿ ಕ್ಯೂಬಾ ತನ್ನ ವೈದ್ಯರನ್ನ ಯುರೋಪ್ಗೆ ಕಳುಹಿಸುವ ಮೂಲಕ, ಅಲ್ಲಿನ ಜನಕ್ಕೆ ಸೇವೆ ಮಾಡಿಸುವ ಮೂಲಕ ತನ್ನ ಮಾನವೀಯ ಮುಖವನ್ನ ಜಗತ್ತಿಗೆ ತೋರಿಸ್ತು. ಇವತ್ತಿಗೂ ಕೂಡ ಕ್ಯೂಬಾ ಅಮೆರಿಕಾದ ಪಾಲಿಗೆ ಕಬ್ಬಿಣದ ಕಡಲೆ. ಅಂಥ ಕ್ಯೂಬಾಗೆ ಈಗ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ವೆನೆಜುಲಾಗಾದ ಗತಿ ನಿಮಗೂ ಆಗತ್ತೆ, ಅದಕ್ಕೂ ಮುನ್ನ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕ್ಯೂಬಾನ ತಡೆದುಕೊಳ್ಳೋದು ಟ್ರಂಪ್ ಹೇಳ್ತಾ ಇರೋಷ್ಟು ಸುಲಭನಾ? ಟ್ರಂಪ್ ಯಾಕೆ ಕ್ಯೂಬಾದ ಹಿಂದೆ ಬಿದ್ದಿದ್ದಾರೆ? ಈ ಹಿಂದೆ ಕ್ಯೂಬಾ ಅಮೆರಿಕಾಗೆ ಹೇಗೆಲ್ಲ ಟಕ್ಕರ್ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಿಜಕ್ಕೂ ಅದು ಏನೋ ಆದಂತಿದೆ. ಅವರಿದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡ್ತಾರೆ. ಒಮ್ಮೆ ಗ್ರೀನ್ಲ್ಯಾಂಡ್ ಅಂತಾರೆ, ಮತ್ತೊಮ್ಮೆ ಇರಾನ್ ಅಂತ ಬಡಬಡಿಸ್ತಾರೆ, ಮಗದೊಮ್ಮೆ ಅವರ ಬಾಯಲ್ಲಿ ಮೆಕ್ಸಿಕೋ, ಕೊಲಂಬಿಯಾಗಳ ಹೆಸರು ಬಂದರೆ ಈಗ ಟ್ರಂಪ್ ಕ್ಯೂಬಾದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ಕ್ಯೂಬಾಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವಿನ್ನು ಮುಂದೆ ಅಮೆರಿಕ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳೇಬೇಕು, ಇಲ್ಲದೆ ಹೋದರೆ ಕ್ಯೂಬಾ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇಷ್ಟು ದಿನ ವೆನೆಜುಲಾದ 2 ಡಿಕ್ಟೇಟರ್ಗಳಿಗೆ ಸೆಕ್ಯೂರಿಟಿಯನ್ನು ಕೊಡೋದರ ಮೂಲಕ ಕ್ಯೂಬಾ ಒಂದಷ್ಟು ಹಣ ಗಳಿಸ್ತಾ ಇತ್ತು. ಮೊನ್ನೆ ಅಮೆರಿಕಾದ ದಾಳಿಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕ್ಯೂಬಾದ ಸೈನಿಕರು ಸಾವಿಗೀಡಾದರು. ಈಗ ವೆನೆಜುಲಾ ಅನ್ನೋದು ನಮ್ಮ ಕೈಯಲ್ಲಿದೆ. ಹೀಗಾಗಿ ಕ್ಯೂಬಾಗೆ ಅಲ್ಲಿಂದ ಇನ್ನು ಮುಂದೇನೂ ಸಿಗೋದಕ್ಕೆ ನಾವು ಬಿಡೋದು ಇಲ್ಲ. ಇನ್ನೇನಿದ್ರು ಅವರು ನಮ್ಮ ಬಾಗಿಲಿಗೆ ಬರಬೇಕು, ಇಲ್ಲದೆ ಹೋದರೆ ಎಲ್ಲ ರೀತಿಯಲ್ಲೂ ಅವರ ಕತೆ ಮುಗಿದು ಹೋಗುತ್ತೆ ಅನ್ನೋದು ಟ್ರಂಪ್ ಕೊಡ್ತಾ ಇರೋ ಎಚ್ಚರಿಕೆ. ಈ ನಡುವೆ ಎಕ್ಸ್ ಅಲ್ಲಿ ಕ್ಲಿಫ್ ಸ್ಮಿತ್ ಅನ್ನೋ ಹೆಸರಿನ ಅಕೌಂಟ್ ಒಂದರಲ್ಲಿ ಮಾರ್ಕೋ ರುಬಿಯೋ ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ಕ್ಯೂಬಾ ಅಂತ ಬರೆಯಲಾಗಿದೆ. ಅದನ್ನು ತಮ್ಮ ಟ್ರೂತ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿರೋ ಟ್ರಂಪ್ ಸೌಂಡ್ಸ್ ಗುಡ್ ಟು ಮೀ ಅಂತ ಬರ್ಕೊಂಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಟ್ರಂಪ್ ಲ್ಯಾಟಿನ್ ಅಮೆರಿಕಾ ದೇಶಗಳ ಮೇಲೆ ಕಣ್ಣು ಹಾಕಿದಾರಾ ಅನ್ನೋ ಅನುಮಾನಗಳು ಬಾರದೇ ಇರುವುದಿಲ್ಲ. ಗೆಳೆಯರೆ, ಇಲ್ಲಿ ಟ್ರಂಪ್ಗೆ ಈ ಕ್ಯೂಬಾದ ಮೇಲೆ ಯಾಕೆ ಇಷ್ಟೊಂದು ಕೋಪ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಕ್ಯೂಬಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 7ನೇ ತಾರೀಕು ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಟ್ರಿಪ್ ಅನ್ನು ಅರೇಂಜ್ ಮಾಡಿದೆ. ಕೇವಲ 18,700 ರೂಪಾಯಿಗಳಿಗೆ ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು ಮತ್ತು ಶ್ರೀರಂಗಂಗಳನ್ನು ನೋಡೋದಕ್ಕಿಲ್ಲಿ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜ್ 2+2 AC ಬಸ್, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ, ಊಟ, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಫೇರ್ಗಳನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆಯೇ ನಿಮ್ಮ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ನೆನಪಿಡಿ, ಇದೇ ಫೆಬ್ರವರಿ 7ಕ್ಕೆ ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕ್ಯೂಬಾ ಕೆರೆಬಿಯನ್ ಸಮುದ್ರದಲ್ಲಿನ ಒಂದು ದ್ವೀಪ ರಾಷ್ಟ್ರ. ಇದು ಕೆರೆಬಿಯನ್ನ ಅತಿದೊಡ್ಡ ದ್ವೀಪ ಆಗಿದ್ದು ಕ್ಯೂಬಾದ ಕ್ರಾಂತಿ ಜಾಗತಿಕವಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈ ಕ್ಯೂಬಾದಿಂದ ಅಮೆರಿಕಾದ ಫ್ಲೋರಿಡಾಗೆ ಸುಮಾರು 145 ಕಿಲೋಮೀಟರ್ ದೂರ ಇದ್ದು, ಪಶ್ಚಿಮದಲ್ಲಿ ಮೆಕ್ಸಿಕೋ, ದಕ್ಷಿಣದಲ್ಲಿ ಜಮೈಕಾ ಮತ್ತು ಕೆಮನ್ ದ್ವೀಪಗಳಿವೆ. ಹಾಗೆಯೇ ಪೂರ್ವಕ್ಕೆ ಹೈಟಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್ಗಳಿದ್ದು, ಇದು ಸುಮಾರು 1,09,884 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ನಮ್ಮ ತೆಲಂಗಾಣಗಿಂತ ಸ್ವಲ್ಪ ಚಿಕ್ಕದಿದು. ಇಲ್ಲಿ ಸರಿಸುಮಾರು 1 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಹವಾನಾ ಈ ಕ್ಯೂಬಾದ ರಾಜಧಾನಿ. ಇಲ್ಲಿ 25 ಲಕ್ಷದಷ್ಟು ಜನ ಇದ್ದಾರೆ. ಇಲ್ಲಿನ ಅಧಿಕೃತ ಭಾಷೆ ಸ್ಪ್ಯಾನಿಷ್ ಆಗಿದ್ದು 1492ರಲ್ಲಿ ಕ್ಯೂಬಾ ಕ್ರಿಸ್ಟೋಫರ್ ಕೊಲಂಬಸ್ನ ಕಣ್ಣಿಗೆ ಬಿತ್ತು. ಅದಾದ 2 ದಶಕಗಳಲ್ಲಿ ಸ್ಪೇನ್ ಕ್ಯೂಬಾನ ಆಕ್ರಮಿಸ್ಕೊಳ್ತು. ಇಲ್ಲಿ ಕಬ್ಬು ಬೆಳೆದು ಸಕ್ಕರೆ ಉತ್ಪಾದನೆ ಮಾಡೋ ಕೆಲಸಕ್ಕೆ ಸ್ಪೇನ್ ಮುಂದಾಯಿತು. ಹೀಗಾಗಿನೇ ಆಫ್ರಿಕಾದಿಂದ ದೊಡ್ಡ ಸಂಖ್ಯೆಯಲ್ಲಿ
ಗುಲಾಮರನ್ನ ಇಲ್ಲಿಗೆ ಕರ್ಕೊಂಡು ಬಂದರು. ಹೀಗೆ 3 ಶತಮಾನಗಳ ಕಾಲ ಸ್ಪೇನ್ನ ಹಿಡಿತದಲ್ಲಿದ್ದ ಕ್ಯೂಬಾ 1898ರಲ್ಲಿ ಸ್ಪ್ಯಾನಿಷ್ ಅಮೆರಿಕನ್ ಯುದ್ಧದ ನಂತರ ಸ್ಪೇನ್ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಆ ಬಳಿಕ ಕ್ಯೂಬಾದ ಮೇಲೆ ಅಮೆರಿಕದ ಪ್ರಭಾವ ಹೆಚ್ಚಾಗ್ತಾ ಇತ್ತು. ಆದರೆ 1959ರಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ನೇತೃತ್ವದಲ್ಲಿ ಅಲ್ಲೊಂದು ಕ್ರಾಂತಿ ನಡೀತು. ಅಮೆರಿಕದ ಕೈಗೊಂಬೆಯಂತಿದ್ದ ಅವತ್ತಿನ ಅಧ್ಯಕ್ಷ ಬಟಿಸ್ಟಾನನ್ನ ಪದಚ್ಯುತಗೊಳಿಸಲಾಯಿತು. ಆ ಬಳಿಕ ಕ್ಯೂಬಾ ಸೋವಿಯತ್ನ ಪ್ರಭಾವಕ್ಕೆ ಒಳಪಡ್ತು. ಅಲ್ಲಿಗೆ ಅಮೆರಿಕದ ಮಗ್ಗುಲಲ್ಲೇ ಸೋವಿಯತ್ ಕ್ಯೂಬಾನ ಅಮೆರಿಕ ವಿರುದ್ಧ ಸಜ್ಜುಗೊಳಿಸ್ತಾ ಹೋಯಿತು. ಶೀತಲ ಸಮರದ ಕಾಲದಲ್ಲಿ ಕ್ಯೂಬಾ ಅನ್ನೋದು ಅಮೆರಿಕದ ಪಾಲಿಗೆ ದೊಡ್ಡ ತಲೆನೋವಾಯಿತು. ಅದರಲ್ಲೂ 60ರ ದಶಕದಲ್ಲಿ ಕಂಡುಬಂದ ಕ್ಯೂಬಾ ಮಿಸೈಲ್ ಕ್ರೈಸಿಸ್ಸು ಅಮೆರಿಕಾನ ಆತಂಕಕ್ಕೆ ತಳ್ಳಿದ್ದು ಸುಳ್ಳಲ್ಲ. ಗೆಳೆಯರೆ, ಅದು ಅಮೆರಿಕ ಹಾಗೂ ಸೋವಿಯತ್ ನಡುವಿನ ಸಂಘರ್ಷ ಉತ್ತುಂಗವನ್ನು ತಲುಪಿದ್ದ ಕಾಲಘಟ್ಟ. 2 ದೇಶಗಳು ಅಣ್ವಸ್ತ್ರಗಳನ್ನು ಹೆಚ್ಚು ಮಾಡ್ಕೋತಾ ಇದ್ವು. ಇದು ಜಗತ್ತನ್ನ ಅಣುಯುದ್ಧಕ್ಕೆ ತಳ್ಳಿಬಿಡುತ್ತಾ ಅನ್ನೋ ಆತಂಕವನ್ನು ಉಂಟು ಮಾಡ್ತಾ ಇತ್ತು. 1962ರ ಸಂದರ್ಭ ಅದು. ಅಮೆರಿಕದ U-2 ಬೇಹುಗಾರಿಕಾ ವಿಮಾನ ಕ್ಯೂಬಾದಲ್ಲಿ ನಡೀತಿದ್ದ ಒಂದಷ್ಟು ಕಾಮಗಾರಿಗಳ ಫೋಟೋಗಳನ್ನು ಸೆರೆ ಹಿಡಿತು. ಆ ಫೋಟೋಗಳಿಂದ ಕ್ಯೂಬಾದಲ್ಲಿ ರಷ್ಯಾ ತನ್ನ ಪರಮಾಣು ಕ್ಷಿಪಣಿಗಳನ್ನು ಇಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನೋದು ಗೊತ್ತಾಯಿತು. ಆ ವಿಷಯ ಅಮೆರಿಕಾಗೆ ಆಘಾತವನ್ನುಂಟು ಮಾಡಿತು. ಅಮೆರಿಕ ಜಗತ್ತಿನ ಬೇರೆ ಎಲ್ಲೇ ಯುದ್ಧ ಆದರೂ ಕೂಡ ಅದರಲ್ಲಿ ತಾನು ಭಾಗಿಯಾಗುತ್ತೆ. ಕಂಡವರ ಹೆಗಲ ಮೇಲೆ ಬಂದೂಕಿಟ್ಟು ಮತ್ಯಾರನ್ನೋ ಕೊಲ್ಲಿಸುತ್ತೆ. ಜಗತ್ತನ್ನ ಯುದ್ಧಗ್ರಸ್ತ ಮಾಡುತ್ತೆ. ಯುದ್ಧಗಳಲ್ಲಿ ಭಾಗಿಯಾಗೋದಕ್ಕೆ ತನ್ನ ಸೇನೆಯನ್ನು ಕಳುಹಿಸಿಕೊಡುತ್ತೆ. ಆಯುಧಗಳ ಸರಬರಾಜು ಮಾಡುತ್ತೆ. ಆದರೆ ಯುದ್ಧ ಯಾವುದೇ ಕಾರಣಕ್ಕೂ ತನ್ನ ಹಿತ್ತಲಲ್ಲಿ ತನ್ನ ಗಡಿಗಳಲ್ಲಿ ನಡೀಬಾರ್ದು. ಶತ್ರು ತನ್ನ ಮನೆಯವರೆಗೆ ಹುಡುಕೊಂಡು ಬರಬಾರದು ಅನ್ನೋದು ಅಮೆರಿಕದ ಪಾಲಿಸಿ. ಹೀಗಿರುವಾಗ ಸೋವಿಯತ್ನ ಅಣುಸಿಡಿತಲೆಗಳು ತೀರಾ ಅಮೆರಿಕದ ಸಮೀಪ ಕ್ಯೂಬಾದಲ್ಲಿ ಸ್ಥಾಪನೆ ಆಗಿಬಿಟ್ರೆ ಅಮೆರಿಕ ಆತಂಕಕ್ಕೀಡಾಗದೇ ಇರೋದಕ್ಕೆ ಸಾಧ್ಯನಾ? ಹೀಗಾಗಿ ಅಲ್ಲಿ ಅಮೆರಿಕದ ಅಧ್ಯಕ್ಷರು ಈ ವಿಷಯನ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಾದರು. ಇಲ್ಲಿ ಈ ಮಾಹಿತಿ ಕ್ಯೂಬಾದ ಫಿಡೆಲ್ ಕ್ಯಾಸ್ಟ್ರೋಗೆ ಗೊತ್ತಾಯಿತು. ಕ್ಯಾಸ್ಟ್ರೋ ಅಮೆರಿಕ ಹೆದರಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ರಷ್ಯಾದ ಕ್ಷಿಪಣಿಗಳು ನಮ್ಮ ನೆಲದಲ್ಲೇ ಇದ್ರೆ ಅಮೆರಿಕಾಗೆ ನಮ್ಮ ಬಗ್ಗೆ ಒಂದು ಶಾಶ್ವತವಾದ ಭಯ ಇರುತ್ತೆ ಅಂತ ಅವರು ಭಾವಿಸಿದ್ರು. ಪಾಪ ಆತನಿಗೆ ಅಂತಾರಾಷ್ಟ್ರೀಯ ರಾಜಕಾರಣ, ಅಲ್ಲಿನ ಒತ್ತಡಗಳು, ಅಡ್ಜಸ್ಟ್ಮೆಂಟುಗಳು, ಅವುಗಳ ನಡುವೆ ಸಣ್ಣ ದೇಶಗಳು ಹೇಗೆಲ್ಲ ಬಳಕೆ ಆಗತ್ವೆ ಇದು ಯಾವುದು ಅವತ್ತಿಗಿನ್ನೂ ಅರ್ಥ ಆಗಿರಲಿಲ್ಲ. ಸೋವಿಯತ್ ಮೇಲೊಂದು ಬ್ಲೈಂಡ್ ನಂಬಿಕೆ. ಆದರೆ ಅಲ್ಲಿ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಹಾಗೂ ಸೋವಿಯತ್ ನಾಯಕ ನಿಕಿತಾ ಕ್ರುಶ್ಚೇವ್ ನಡುವೆ ಮಾತುಕತೆಗಳಿಗೆ ವೇದಿಕೆ ಸಿದ್ಧವಾಯಿತು. ಅಷ್ಟೊತ್ತಿಗಾಗಲೇ ಅಮೆರಿಕ ಕ್ಯೂಬಾದ ವಿರುದ್ಧ ಜಲದಿಗ್ಬಂಧನವನ್ನು ಹಾಕಿ ಕ್ಯೂಬಾ ಸುತ್ತ ತನ್ನ ಹಡಗುಗಳನ್ನು ತಂದು ನಿಲ್ಲಿಸಿತು. ರಷ್ಯಾ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಕ್ಯೂಬಾಗೆ ಸಾಗಾಟ ಮಾಡದ ಹಾಗೆ ತಡೆಯೋದು ಈ ದಿಗ್ಬಂಧನದ ಉದ್ದೇಶ ಆಗಿತ್ತು. ಮೊನ್ನೆ ಹೇಗೆ ವೆನೆಜುಲಾದ ಸುತ್ತ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸಿ ಅಲ್ಲೊಂದು ನೌಕಾ ಬ್ಯಾರಿಕೇಡ್ ಅನ್ನು ಹಾಕಿತ್ತೋ ಹಾಗೆ ಕ್ಯೂಬಾದ ಸುತ್ತ ಅಮೆರಿಕದ ನೌಕಾಪಡೆ ಜಮಾವಣೆ ಆಗಿತ್ತು. ಸುಮಾರು 13 ದಿನಗಳ ಕಾಲ 2 ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನೇನು ಕ್ಯೂಬಾದ ನೆರವಿಗೆ ಸೋವಿಯತ್ ಬಂದೇ ಬಿಡುತ್ತೆ. ಅಮೆರಿಕ ಹಾಗೂ ಸೋವಿಯತ್ ಯುದ್ಧಕ್ಕೆ ನಿಂತರೆ 3ನೇ ವಿಶ್ವ ಯುದ್ಧ ಆರಂಭ ಆಗೇ ಹೋಗುತ್ತೆ ಅಂತ ಜಗತ್ತು ಆತಂಕಗೊಂಡಿದ್ದ ಸಮಯದಲ್ಲಿ ನಿಕಿತಾ ಕ್ರುಶ್ಚೇವ್ ಹಾಗೂ ಕೆನಡಿ ಮಾತುಕತೆಗಳಿಗೆ ಕೂತರು. ಅಲ್ಲಿ ಆ 13 ದಿನಗಳ ಬಿಕ್ಕಟ್ಟು ಶಾಂತಿಯುತವಾಗಿ ಅಂತ್ಯಗೊಳ್ತು. ಸೋವಿಯತ್ ಕ್ಯೂಬಾದಿಂದ ತನ್ನ ಪರಮಾಣು ಕ್ಷಿಪಣಿಗಳನ್ನು ಹಿಂದೆ ತಗೊಳ್ಳೋದಕ್ಕೆ ಒಪ್ಪಿತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಕ್ಯೂಬಾ ದೇಶದ ಮೇಲೆ ಆಕ್ರಮಣ ಮಾಡುವ ನಿರ್ಧಾರದಿಂದ ಹಿಂದಕ್ಕೆ ಸರಿತು. ಹಾಗೆ ಟರ್ಕಿಯಲ್ಲಿ ಸೋವಿಯತ್ ರಷ್ಯಾದ ವಿರುದ್ಧ ತಾನು ಇರಿಸಿದ್ದ ಕ್ಷಿಪಣಿಗಳನ್ನು ಹಿಂದಕ್ಕೆ ತಕ್ಕೊಳ್ಳೋದಕ್ಕೆ ಕೂಡ ಅಮೆರಿಕ ಒಪ್ಪಿಕೊಳ್ತು. ಹೀಗೆ ಉಭಯ ದೇಶಗಳು ಪರಸ್ಪರ ಒಪ್ಪಂದಗಳನ್ನು ಮಾಡಿಕೊಂಡು ಕ್ಷಿಪಣಿ ಬಿಕ್ಕಟ್ಟಿಗೆ ಅಂತ್ಯವನ್ನು ಹಾಡಿದ್ವು. ಆದರೆ ಈ ಮಾತುಕತೆಯ ಒಪ್ಪಂದಗಳು ಫಿಡೆಲ್ ಕ್ಯಾಸ್ಟ್ರೋಗೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಅಮೆರಿಕ CIA ಬಳಸಿ ಫಿಡೆಲ್ ಕ್ಯಾಸ್ಟ್ರೋ ಹತ್ಯೆಗೆ ಹಲವಾರು ಬಾರಿ ಪ್ರಯತ್ನ ಪಟ್ಟಿತ್ತು. ಆ ಸಿಟ್ಟು ಕ್ಯಾಸ್ಟ್ರೋ ಅವರಿಗಿತ್ತು. ಹೀಗಾಗಿ ಅಮೆರಿಕಾನ ಅವರು ನಖಶಿಖಾಂತ ದ್ವೇಷಿಸ್ತಾ ಇದ್ರು. ಅಣ್ವಸ್ತ್ರಗಳು ತಮ್ಮ ದೇಶದಲ್ಲಿದ್ರೆ ಅಮೆರಿಕ ಹೆದರತ್ತೆ ಅನ್ನೋ ವಿಶ್ವಾಸ ಕೂಡ ಅವರಿಗಿತ್ತು. ಈ ಸಂದರ್ಭದಲ್ಲಿ ರಷ್ಯಾ ತನ್ನ ಮಿಸೈಲ್ಗಳನ್ನ ಹಿಂದಕ್ಕೆ ಪಡೆದದ್ದು ಫಿಡೆಲ್ ಕ್ಯಾಸ್ಟ್ರೋಗೆ ಇಷ್ಟ ಆಗಲಿಲ್ಲ. ಅವರು ಸೋವಿಯತ್ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಇಷ್ಟು ಬಿಟ್ಟು ಅವರಲ್ಲಿ ಬೇರೆ ಇನ್ನೇನು ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಸೋವಿಯತ್ನ ಬಿಟ್ಟು ಅಮೆರಿಕ ಜೊತೆ ಸೇರೋದಕ್ಕೆ ಆ ನಾಯಕನ ಸಿದ್ಧಾಂತಗಳು ಅವಕಾಶ ಕೊಡಲಿಲ್ಲ. ಕೆಲ ತಿಂಗಳುಗಳ ಬಳಿಕ ಸೋವಿಯತ್ ಮತ್ತು ಕ್ಯೂಬಾದ ನಡುವಿನ ಸಂಬಂಧಗಳು ಮತ್ತೆ ಸುಧಾರಣೆಗೊಂಡವು. ಎಲ್ಲ ಯಥಾ ಪ್ರಕಾರ ನಡೆಯೋದಕ್ಕೆ ಶುರುವಾಯಿತು. ಹೀಗೆ ಕ್ಯೂಬಾ ಅನ್ನೋದು ಅಮೆರಿಕಾಗೆ ಸಾಕಷ್ಟು ಕಾಟ ಕೊಟ್ಟಿದೆ. ಇವತ್ತಿಗೂ ಕ್ಯೂಬಾದ ಮೇಲಿನ ಹಿಡಿತಕ್ಕೆ ಅಮೆರಿಕ ಹವಣಿಸ್ತಾ ಇದೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಒಂದು ವೇಳೆ ತಾನೇನಾದರೂ ಕ್ಯೂಬಾದ ಆಡಳಿತವನ್ನು ಪದಚ್ಯುತಗೊಳಿಸಿ ಅಲ್ಲಿ ಕೂಡ ರೆಜಿಮ್ ಚೇಂಜ್ ಮಾಡಿ ಅಮೆರಿಕಾದ ಕೈಗೊಂಬೆಯೊಬ್ಬನನ್ನು ತಂದಲ್ಲಿ ಸ್ಥಾಪನೆ ಮಾಡಿದರೆ ಅಮೆರಿಕಾದ ಜನರ ಕಣ್ಣಲ್ಲಿ ಅಮೆರಿಕಾದ ಇತಿಹಾಸದಲ್ಲಿ ಗ್ರೇಟ್ ಲೀಡರ್ ಅಂತ ಅನ್ನಿಸ್ಕೊಂಡು ಬಿಡ್ತೀನಿ ಅನ್ನೋ ಕನಸನ್ನೇನಾದರೂ ಟ್ರಂಪ್ ಕಂಡ್ರ ಗೊತ್ತಿಲ್ಲ. ಯಾಕೆಂದರೆ ಟ್ರಂಪ್ ಕೊಲಂಬಿಯಾ, ಮೆಕ್ಸಿಕೋ, ಗ್ರೀನ್ಲ್ಯಾಂಡ್ನ ನಂತರ ಈಗ ಕ್ಯೂಬಾದ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಇನ್ನು ಕ್ಯೂಬಾ ವೆನೆಜುವೆಲಾನ ನೋಡಿದ ನಂತರ ಕೂಡ ರಷ್ಯಾನೋ ಚೈನಾನೋ ತನ್ನ ಸಹಾಯಕ್ಕೆ ಬರುತ್ತೆ ಅಂತ ಕಾದು ಕೂತ್ಕೊಂಡ್ರೆ ಅದು ಮೂರ್ಖತನ ಅನ್ನಿಸ್ಕೊಳುತ್ತೆ. ಯಾಕೆಂದ್ರೆ ಚೈನಾ ರಷ್ಯಾಗಳು ವೆನೆಜುವೆಲಾ ಅಧ್ಯಕ್ಷರನ್ನು ಕಾಪಾಡಿದ ಹೇಗೆ ಅನ್ನೋದನ್ನ ಜಗತ್ತಿಗಾಗಲೇ ನೋಡಿದೆ. ಗೆಳೆಯರೆ, ಇಲ್ಲಿ ರಷ್ಯಾ ಆಗಲಿ ಚೈನಾ ಆಗಲಿ ಅಷ್ಟು ದೂರದಿಂದ ಬಂದು ಅಮೆರಿಕಾದ ವಿರುದ್ಧ ಅಟ್ಲಾಂಟಿಕ್ಕಲ್ಲಿ ಏನೋ ಮಾಡುತ್ತವೆ ಅಂತ ಅಂದುಕೊಳ್ಳೋದೇ ಒಂದು ಅತಿರೇಕ. ಹೀಗಾಗಿ ಕ್ಯೂಬಾ ತನ್ನನ್ನು ತಾನು ಕಾಪಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಬೇರೆಯವರನ್ನು ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಇನ್ನು ಇಲ್ಲಿ ಕ್ಯೂಬಾದ ಮೇಲೆ ಅಮೆರಿಕ ದಾಳಿ ಮಾಡಿಬಿಡುತ್ತೆ ಅಂತಲೂ ಅಲ್ಲ. ಅಮೆರಿಕ ಈಗ ಸಾಕಷ್ಟು ಸಮಸ್ಯೆಗಳಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ, ಸಾಲಗಳು ಹೆಚ್ಚಾಗಿವೆ. ಈ ವರ್ಷಾಂತ್ಯದ ವೇಳೆಗೆ ಅಲ್ಲಿ ಒಂದಷ್ಟು ಚುನಾವಣೆಗಳೂ ನಡೀಬೇಕು. ತುಂಬ ಕೆಟ್ಟ ಸಮಯದಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಅವ್ರು ತೋರಿಸ್ಕೋಬೇಕು. ಹೀಗಾಗಿ ಡೊನಾಲ್ಡ್ ಹೀಗೆಲ್ಲ ಆಡ್ತಾ ಇದ್ದಾರೆ. ಸದ್ಯಕ್ಕೆ ಇರಾನ್ ಅವರ ಟಾರ್ಗೆಟ್ನಂತೆ ಕಾಣ್ತಾ ಇದೆ. ಅಲ್ಲಿ ರೆಜಿಮ್ ಚೇಂಜ್ಗೆ ಮಾಡಿದ ಪ್ರಯತ್ನಗಳು ಸಂಪೂರ್ಣವಾಗಿ ಫಲ ಕೊಟ್ಟಿಲ್ಲ. ಅಮೆರಿಕ ಸೇನಾ ಕಾರ್ಯಾಚರಣೆಯನ್ನು ನಡೆಸೋ ಬಗ್ಗೆ ಕೂಡ ಯೋಚಿಸ್ತಾ ಇದೆ. ಹೀಗಾಗಿ ಜಸ್ಟ್ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಟ್ರಂಪ್ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡಿಬಿಡೋ ಥರ ಮಾತಾಡ್ತಾ ಇದ್ದಾರೆ ಅನ್ನೋ ವಾದ ಕೂಡ ಕೆಲವರದ್ದು. ಆದರೆ ಟ್ರಂಪ್ ಅನ್ನೋದು ತುಂಬ ಅನ್ಪ್ರೆಡಿಕ್ಟಬಲ್ ವ್ಯಕ್ತಿತ್ವ. ಹೀಗಾಗಿ ಅಮೆರಿಕಾದ ನೆರಳಲ್ಲಿರೋ ಪ್ರತಿಯೊಬ್ಬರು ಈಗ ಆತಂಕಗೊಳ್ತಾ ಹೋಗ್ತಾ ಇದ್ದಾರೆ. ಇದು ಗೆಳೆಯರೆ ಕ್ಯೂಬಾದ ಬಗ್ಗೆ ಟ್ರಂಪ್ ಆಡಿರೋ ಮಾತುಗಳು ಹಾಗೂ ಕೆರೆಬಿಯನ್ನ ಕ್ಯೂಬಾ ಅನ್ನೋ ಪುಟ್ಟ ದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.